ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ಫೇಸ್ 1ರಲ್ಲಿ 42.3 ಕಿಲೋಮೀಟರ್ ಮೆಟ್ರೋ ಲೈನ್ ನಿರ್ಮಾಣ ಆಗಿ ಮುಂದೆ ಫೇಸ್ 2, 2A, 2B ಹೊಸ ಲೈನ್ಗಳ ನಿರ್ಮಾಣ ಆದ ನಂತರ 175 ಕಿಲೋಮೀಟರ್ ಉದ್ದಕ್ಕೆ ಸಂಪರ್ಕ ಕಲ್ಪಿಸುವ ಮೆಟ್ರೋ ಲೈನ್ ಸಂಪರ್ಕ ಆಗಲಿದೆ ನಮ್ಮ ಮೆಟ್ರೋ. ಇದೇ ಆಗಸ್ಟ್ 2024ರಲ್ಲಿ ನಮ್ಮ ಮೆಟ್ರೋ ಫೇಸ್ 3ರ ಅಡಿಯಲ್ಲಿ 44.6 ಕಿಲೋಮೀಟರ್ ಉದ್ದದ ಹೊಸ ಮೆಟ್ರೋ ಲೈನ್ ನಿರ್ಮಾಣ ಮಾಡುವುದಕ್ಕೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ದೊರಕಿದೆ. ಈ ನಮ್ಮ ಮೆಟ್ರೋ ಫೇಸ್ 3ರ ಪ್ರೀ ಫೀಸಿಬಿಲಿಟಿ ಮತ್ತು ಟೆಕ್ನೋ ಎಕನಾಮಿಕ್ ಫೀಸಿಬಿಲಿಟಿ ಸ್ಟಡಿಯನ್ನು 2016ರಲ್ಲಿ BMRCL ಮತ್ತು ರೈಟ್ಸ್ ಕಂಪನಿಗಳು ನಡೆಸಿದ್ದವು. ಮುಂದೆ ಈ ರಿಪೋರ್ಟ್ ಗಳನ್ನು ಪರಿಶೀಲಿಸಿದ ಕರ್ನಾಟಕ ಸರ್ಕಾರ 2018ರ ಫೆಬ್ರವರಿಯಲ್ಲಿ ಈ ಫೇಸ್ 3ರ DPR ತಯಾರು ಮಾಡಲು ಒಪ್ಪಿಗೆ ನೀಡುತ್ತದೆ. ಮುಂದೆ DPR ತಯಾರಾದ ಮೇಲೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ಸೂಚಿಸಿ ಈಗ ಕೇಂದ್ರ ಸರ್ಕಾರವು ತನ್ನ ಕ್ಯಾಬಿನೆಟ್ ನಲ್ಲಿ ನಮ್ಮ ಮೆಟ್ರೋ ಫೇಸ್ 3ರ ನಿರ್ಮಾಣಕ್ಕೆ ಒಪ್ಪಿಗೆ ಸೂಚಿಸಿದೆ. ಪ್ರಸ್ತುತ ಈಗ ನಮ್ಮ ಮೆಟ್ರೋ ಫೇಸ್ 3ರಲ್ಲಿ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ನಡೆಯುತ್ತಲಿದೆ. ಅಂದರೆ ಈ ಲೈನ್ ನಿರ್ಮಾಣ ಆಗುವ ಜಾಗದಲ್ಲಿ ಭೂಮಿ ಹೇಗಿದೆ, ಭೂಮಿಯ ಒಳಗಿನ ರಚನೆ ಹೇಗಿದೆ, ಇದನ್ನು ಕಂಡು ಹಿಡಿಯುವ ವಿಧಾನ ಇದು. ಮುಂದೆ ಎಲಿವೇಟೆಡ್ ಲೈನ್ ನಿರ್ಮಿಸಲು ನಿರ್ಮಾಣವಾಗುವ ಕಾಲಂಗಳ ರಚನೆ ಹೇಗೆ ಇರಬೇಕೆಂಬುದನ್ನು ಪ್ಲಾನ್ ಮಾಡಲು ಈ ಇನ್ವೆಸ್ಟಿಗೇಷನ್ ಸಹಾಯ ಮಾಡುತ್ತದೆ. ಈ ನಮ್ಮ ಮೆಟ್ರೋ ಫೇಸ್ 3ರಲ್ಲಿ 2 ಲೈನ್ಗಳು ನಿರ್ಮಾಣ ಆಗಲಿವೆ. ಒಂದು ಆರೆಂಜ್ ಲೈನ್ 32.1 ಕಿಲೋಮೀಟರ್ ಉದ್ದ ಇರಲಿರುವ ಈ ಲೈನ್ JP ನಗರದ 4ನೇ ಫೇಸ್ ನಿಂದ ಕೆಂಪಾಪುರದವರೆಗೆ ನಿರ್ಮಾಣ ಆಗಲಿದೆ. ಈ ಕಂಪ್ಲೀಟ್ ಲೈನ್ ಎಲಿವೇಟೆಡ್ ಲೈನ್ ಆಗಿದ್ದು ಇದರಲ್ಲಿ 22 ಸ್ಟೇಷನ್ಗಳು ಬರಲಿವೆ. ಇನ್ನೊಂದು ಸಿಲ್ವರ್ ಲೈನ್ 12.5 ಕಿಲೋಮೀಟರ್ ಉದ್ದ ಇರಲಿರುವ ಈ ಲೈನ್ ಹೊಸಳ್ಳಿಯಿಂದ ಕಡಬಗೆರೆವರೆಗೆ ನಿರ್ಮಾಣ ಆಗಲಿದೆ. ಈ ಲೈನ್ ಪೂರ್ಣವಾಗಿ ಎಲಿವೇಟೆಡ್ ಲೈನ್ ಆಗಿದ್ದು ಇದರಲ್ಲಿ 9 ಸ್ಟೇಷನ್ಗಳು ಬರಲಿವೆ. ನಮ್ಮ ಬೆಂಗಳೂರು ಮೆಟ್ರೋ ಫೇಸ್ 3ರ 2 ಲೈನ್ಗಳ DPR ತಯಾರು ಮಾಡಿರುವ ರೈಟ್ಸ್ ಮತ್ತು BMRCL ಈ ಹೊಸ ಮೆಟ್ರೋ ಲೈನ್ಗಳನ್ನು ನಿರ್ಮಾಣ ಮಾಡಲು ಬೇಕಿರುವ 700 ಪ್ರಾಪರ್ಟಿಗಳನ್ನು ಗುರುತು ಮಾಡಿದ್ದಾರೆ ಮತ್ತು ಗುರುತು ಮಾಡಿರುವ ಈ ಖಾಸಗಿ ಭೂಮಿಯನ್ನು ಅಕ್ವೈರ್ ಮಾಡಲು 1900 ಕೋಟಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಈಗ ಗುರುತಿಸಿರುವ ಪ್ರಾಪರ್ಟಿಗಳಿಗೆ ಅಕ್ವೈರ್ ಮಾಡಿಕೊಳ್ಳುವ ನೋಟಿಸ್ ಕೊಡುವ ಕೆಲಸವನ್ನು ಮುಂದಿನ ತಿಂಗಳಿನಿಂದ ಪ್ರಾರಂಭಿಸುವ ಕಾರ್ಯಕ್ರಮವನ್ನು BMRCL ಹಾಕಿಕೊಂಡಿದೆ. ನಂತರದ ತಿಂಗಳಲ್ಲಿ ಈ ಭೂಮಿಯನ್ನು ಭೂಮಾಲೀಕರಿಂದ ಪಡೆಯಲಾಗುವುದು. ನಂತರದಲ್ಲಿ ಈ ನಮ್ಮ ಮೆಟ್ರೋ ಫೇಸ್ 3ರ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗುವುದು. BMRCL ಪ್ರಕಾರ ನಮ್ಮ ಮೆಟ್ರೋ ಫೇಸ್ 3ರಲ್ಲಿ 2025ಕ್ಕೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಲಿದ್ದು ಒಟ್ಟು ಈ ಫೇಸ್ 3ರ ನಿರ್ಮಾಣವನ್ನು 3 ಪ್ಯಾಕೇಜ್ಗಳನ್ನಾಗಿ ವಿಭಾಗಿಸಲಿದೆ. ಅಂದರೆ ಆರೆಂಜ್ ಲೈನ್ ಅನ್ನು 2 ಪ್ಯಾಕೇಜ್ಗಳಾಗಿ ಮತ್ತು ಸಿಲ್ವರ್ ಲೈನ್ ಅನ್ನು 1 ಪ್ಯಾಕೇಜ್ ಆಗಿ ಪ್ರತ್ಯೇಕಿಸಿ ನಂತರದಲ್ಲಿ ಟೆಂಡರ್ ಕರೆದು ನಿರ್ಮಾಣದ ಗುತ್ತಿಗೆ ಕೊಡಲಾಗುವುದು. ನಮ್ಮ ಮೆಟ್ರೋ ಫೇಸ್ 3ರಲ್ಲಿ ಬರುವ ಆರೆಂಜ್ ಲೈನ್ ಮತ್ತು ಸಿಲ್ವರ್ ಲೈನ್ ಮೆಟ್ರೋ ಟ್ರೈನ್ಗಳಿಗೆ ಸುಮನಹಳ್ಳಿ ಜಂಕ್ಷನ್ ಬಳಿಯಲ್ಲಿ 75 ಎಕರೆ ವಿಸ್ತೀರ್ಣದಲ್ಲಿ ಒಂದು ಡಿಪೋ ನಿರ್ಮಾಣ ಮಾಡಲಾಗುವುದು. 2 ಲೈನ್ಗಳಿಗೂ ಒಂದೇ ಡಿಪೋ ಇರುತ್ತದೆ. ಈ ನಮ್ಮ ಮೆಟ್ರೋ ಫೇಸ್ 3ರ ನಿರ್ಮಾಣಕ್ಕೆ ಒಟ್ಟು 15,611 ಕೋಟಿ ವೆಚ್ಚ ಆಗುತ್ತದೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಕರ್ನಾಟಕ ಸರ್ಕಾರ 2037 ಕೋಟಿ, ಭಾರತ ಸರ್ಕಾರ 2037 ಕೋಟಿ ಹೂಡಿಕೆ ಮಾಡಲಿವೆ ಮತ್ತು ಇನ್ನುಳಿದ 7,577 ಕೋಟಿಯನ್ನು JICA ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ನೆರವು ನೀಡಲಿದೆ. ಈಗ ನಿರ್ಮಾಣ ಆಗಲಿರುವ ಆರೆಂಜ್ ಲೈನ್ ನಲ್ಲಿ 6 ಕಡೆಗಳಲ್ಲಿ ಇಂಟರ್ಚೇಂಜಿಂಗ್ ಫೆಸಿಲಿಟಿ ನಿರ್ಮಾಣ ಆಗಲಿದೆ. ಇತರೆ ಮೆಟ್ರೋ ಲೈನ್ಗಳ ಜೊತೆಗೆ JP ನಗರದ 4ನೇ ಫೇಸ್ ನಲ್ಲಿ ಪಿಂಕ್ ಲೈನ್ ಜೊತೆ, JP ನಗರದಲ್ಲಿ ಗ್ರೀನ್ ಲೈನ್ ಜೊತೆ, ಮೈಸೂರು ರೋಡ್ ನಲ್ಲಿ ಪರ್ಪಲ್ ಲೈನ್ ಜೊತೆ, ಸುಮನಹಳ್ಳಿ ಜಂಕ್ಷನ್ ನಲ್ಲಿ ಸಿಲ್ವರ್ ಲೈನ್ ಜೊತೆ, ಪೀಣ್ಯ ಸ್ಟೇಷನ್ ನಲ್ಲಿ ಗ್ರೀನ್ ಲೈನ್ ಜೊತೆ, ಕೆಂಪಾಪುರದಲ್ಲಿ ಬ್ಲೂ ಲೈನ್ ಜೊತೆ ಮತ್ತು ಹೆಬ್ಬಾಳದಲ್ಲಿ ಸಬರ್ಬನ್ ರೈಲ್ವೆ ಲೈನ್ ಜೊತೆ ಕೂಡ ಇಂಟರ್ಚೇಂಜಿಂಗ್ ಫೆಸಿಲಿಟಿ ಹೊಂದಲಿದೆ. ಈ ನಮ್ಮ ಮೆಟ್ರೋ ಫೇಸ್ 3ರ ಆರೆಂಜ್ ಲೈನ್ ನಲ್ಲಿ ನಮ್ಮ ಮೆಟ್ರೋ ಮೊದಲ ಬಾರಿಗೆ ರೋಡ್ ಕಮ್ ಮೆಟ್ರೋ ಫ್ಲೈಓವರ್ ನಿರ್ಮಿಸಲಿದೆ. ಕನಕಪುರ ರಸ್ತೆಯಿಂದ ಸಾರಕ್ಕಿವರೆಗೆ 1.3 ಕಿಲೋಮೀಟರ್ ಮತ್ತು ಇಟ್ಟುಮಡುವಿಂದ ಹೊಸಕೆರೆಹಳ್ಳಿವರೆಗೆ 1.5 ಕಿಲೋಮೀಟರ್ ಉದ್ದ. BMRCL ಅವರ ಪ್ರಕಾರ ನಮ್ಮ ಮೆಟ್ರೋ 3ರ ನಿರ್ಮಾಣ 2030ಕ್ಕೆ ಮುಗಿದು ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲಿದೆ. ಮುಂದೆ ಆರೆಂಜ್ ಲೈನ್ ನಲ್ಲಿ 6 ಕೋಚ್ಗಳಿರುವ ಮೆಟ್ರೋ ಟ್ರೈನ್ಗಳನ್ನು ಈ ಲೈನ್ಗಳಲ್ಲಿ ಓಡಿಸಲಾಗುವುದು ಮತ್ತು ಸಿಲ್ವರ್ ಲೈನ್ ನಲ್ಲಿ 3 ಕೋಚ್ಗಳಿರುವ ಮೆಟ್ರೋ ಟ್ರೈನ್ಗಳನ್ನು ಓಡಿಸಲಾಗುವುದು ಮತ್ತು ಮುಂದೆ ಬೇಡಿಕೆ ಹೆಚ್ಚಾದಂತೆ ಹೆಚ್ಚು ಕೋಚ್ಗಳನ್ನು ಸೇರಿಸಲಾಗುವುದು. BMRCL ಅವರ ಪ್ರಕಾರ 2031ರಷ್ಟೊತ್ತಿಗೆ ಪ್ರತಿದಿನ 6.7 ಲಕ್ಷ ಜನ ನಮ್ಮ ಮೆಟ್ರೋ ಫೇಸ್ 3ರಲ್ಲಿ ಓಡಾಡುವ ಆರೆಂಜ್ ಲೈನ್ ಮತ್ತು ಸಿಲ್ವರ್ ಲೈನ್ ಮೆಟ್ರೋಗಳನ್ನು ಉಪಯೋಗಿಸಲಿದ್ದಾರೆ.
ನಮ್ಮ ಮೆಟ್ರೋ ಬ್ಲೂ ಲೈನ್ ಮತ್ತು ಆರೆಂಜ್ ಲೈನ್ ಗಳ ನಿರ್ಮಾಣ ಪೂರ್ಣ ಆದರೆ ನಮ್ಮ ಬೆಂಗಳೂರಿನ ಔಟರ್ ರಿಂಗ್ ರೋಡ್ಗೆ ಪೂರ್ಣ ಪ್ರಮಾಣದಲ್ಲಿ ಮೆಟ್ರೋ ಸಂಪರ್ಕ ಒದಗಿಸಿದಂತಾಗುತ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒತ್ತಡವನ್ನು ಕಮ್ಮಿ ಮಾಡಲು ಜನ ಬೆಂಗಳೂರಿನ ನಮ್ಮ ಮೆಟ್ರೋ ಟ್ರೈನ್ಗಳನ್ನು ಹೆಚ್ಚು ಉಪಯೋಗಿಸುವಂತಾಗಲಿ ಮತ್ತು ನಮ್ಮ ಬೆಂಗಳೂರಿನ ಮೆಟ್ರೋ ಇನ್ನೂ ಹೆಚ್ಚು ಭಾಗಗಳಿಗೆ ತನ್ನ ಲೈನ್ಗಳನ್ನು ವಿಸ್ತರಿಸುವಂತಾಗಲಿ ಎಂದು ಅಪೇಕ್ಷಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.